ಎಲ್ಲಿದೆ ನನಗೆ ಇದೇ ಒಂದು ತಲೆ. ನಾನು ಎಂತಂತ ಹೇಳ್ಕೊಂಡಿದ್ದೆ ನನಗೆ ಏನು ಬರ್ತಿಲ್ಲ, ಎಲ್ಲ ಮರ್ತೋಯ್ತು. ವಿಡಿಯೋ ಮಾಡೋಕ್ಕೆ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೊರ್ಗಡೆ ಹೊರ್ಗಡೆ ಅಂತ ಎಲ್ಲ ತಲೆ ಸುಟ್ಟೋಳು. ನಿಮ್ಮ ಮೊಬೈಲೇ ಹೊಡೆದಾಕ ನನ್ನ ಸಿಟ್ಟು ಬರ್ತೈತೆ ಸಾವು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಾಗಿ ಪೂರ್ಣಿ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಡಿಯೋ ಅಂತ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಈ ವಿಡಿಯೋ ನಾನು ಮಾಡಿ 4 ತಿಂಗಳಾಯಿತು, ಆದರೆ ಇವಾಗಿನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ರಿಕವರಿ ಆಗಬೇಕಿತ್ತಲ್ವ, ಸೊ ಹಾಗಾಗಿ ನಾನು ಎಡಿಟ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅಂದರೆ ಮಾಡ್ತಿದ್ದೆ, ಅಷ್ಟೊಂದು ಇದನ್ನು ಮಾಡೋಕ್ಕೆ ಹೋಗಿರಲಿಲ್ಲ, ಇದನ್ನು ಹಂಗೆ ಇಟ್ಟಿದ್ದೆ. ತುಂಬ ಕ್ವಶನ್ಸ್ ಇರುತ್ತೆ. ಹಾಸ್ಪಿಟ್ಲಲ್ಲಿ ಬರ್ತಡೇ ಮಾಡೋಕ್ಕೆ ಬಿಡ್ತಾರಾ, ಕ್ಯಾಂಡಲ್ ಹಚ್ಚಕ್ಕೆ ಬಿಡ್ತಾರಾ ಅನ್ನೋದೆಲ್ಲ, ಅದನ್ನೆಲ್ಲ ವೀಡಿಯೋದಲ್ಲೇ ನೋಡೋಣ. ನಾವು ಎಲ್ಲಿ ಕರ್ಕೊಂಡು ಹೋದ್ರು, ಎಲ್ಲಿ ಬರ್ತಡೇ ಕೇಕ್ ಕುಯ್ಸಿದ್ರು ನನಗೆ ಅನ್ನೋದೆಲ್ಲ ನಾವು ವೀಡಿಯೋದಲ್ಲೇ ನೋಡ್ಕೊಂಬರೋಣ. ಮತ್ತು ಯಾರೆಲ್ಲ ಇದ್ದರು, ಯಾರು ಏನೇನು ಉಗಿದ್ರು ಅನ್ನೋದು. ಹಾಸ್ಪಿಟ್ಲಲ್ಲಿ ಬರ್ತಡೇ ಮಾಡೋದಂದರೆ ಸುಮ್ಮನೆ ತಮಾಷೆ ವಿಷಯ ಅಲ್ಲ. ಯಾಕಂದರೆ ಡಾಕ್ಟರ್ಸು ನರ್ಸುಗಳೆಲ್ಲ ಯಪ್ಪ ಮೊದಲೇ ಕಿರಿಕಿರಿ ಅಂತಿರ್ತಾರೆ. ಇನ್ನು ಅದನ್ನು ಬೇರೆ ಮಾಡ್ತೀನಿ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಕಿರಿಕಿರಿ. ಪ್ರೈವೇಟ್ ಹಾಸ್ಪಿಟ್ಲ್ ಆದರೆ ನಮಗಂತ ಸಪ್ರೇಟ್ ರೂಮ್ ಏನಾದರೂ ಇದ್ದರೆ ಅದರಲ್ಲಿ ಬೇಕಾದರೆ ಮಾಡ್ಕೋಬೋದು ಗೊತ್ತಿಲ್ದಂಗೆ. ಇದು ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲರೂ ಇರ್ತಾರೆ, ಪಕ್ಕದಲ್ಲೇ ಬೆಡ್ ಇರುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ. ಮತ್ತು ಡಾಕ್ಟರ್ಸ್ ಅವಾಗವಾಗ ಬಂದು ಓಡಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಏನೇನು ಅಂದರು ಅನ್ನೋದನ್ನ ವೀಡಿಯೋ ನೋಡ್ಕೊಂಬರೋಣ. ಮತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತ್ತು. ಅಟ್ಲೀಸ್ಟ್ ನಮ್ಮ ಬರ್ತಡೇ ಹಿಂದಿನ ದಿನ ಅಥವಾ ಬರ್ತಡೇ ದಿನ ಆದರೂ ಡಿಸ್ಚಾರ್ಜ್ ಮಾಡಿರಿ ಸಾಕು ಅನ್ನೋ ಥರ ಬೇಡ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದೆ ನಾನು. ಡಿಸ್ಚಾರ್ಜ್ ಆಗಿಲ್ಲ, ಅಲ್ಲೇ ಬರ್ತಡೇ ಮಾಡಿದ್ರು ಕೊನೆಗೂ. ನನಗಂತೂ ಬರ್ತಡೇ ಮೂಡೇ ಇರಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಿತ್ತು. ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳಿಲ್ಲ, ಒಂದು ಟೆಂಪಲ್ಗೆ ಹೋಗಿಲ್ಲ. ಯಪ್ಪ ಎಷ್ಟು ಬೇಜಾರಾಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಅಲ್ಲೇ ಇಟ್ಕೊಂಡು ಆಚರಿಸಿದ್ರು. ಆಮೇಲೆ ಕೇಕ್ ಕೊಯ್ಸ್ಬೇಕಾದ್ರೆ ಒಂದು ಸ್ವಲ್ಪ ಲಿಟಲ್ ಬೈಟ್ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಲ್ಪ ಖುಷಿ ಆಯಿತು ಅಷ್ಟೇ. ಅದಾದಮೇಲೆ ಮನೆಗೆ ಬಂದಮೇಲೆ ನನಗೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿದ್ದೆ, ಮಾಡಲೇ ಇಲ್ಲ, ಕಿತ್ತೋದವು. ತುಂಬ ವಿಡಿಯೋ ಉದ್ದ ಮಾಡ್ಕೊಂಡು ಹೋಗೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಏನೇನು ಮಾಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. வாங்க வீடியோக்குள்ள போலாம். இது உங்கள் சாகி பூர்ணி யூடியூப் சேனல். ಸ್ವಲ್ಪ ನಾನು ಹೇಳ್ತೀನಿ. ಆಯ್ ಗಾಯ್ಸ್, ನೋಡಿ ಪೂರ್ಣಿಮಾ ಹೇಳಿ ಆಯಿತಾ. ಫುಲ್ಲು ಮೇಡಮ್ಮಿಗೆ ಆಪ್ರೇಷನ್ನು ನೋಡಿ. ಬರ್ತಡೇ ದಿನ ಬೆಳಗ್ಗೆ ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಡಾಕ್ಟರೆಲ್ಲ ಬಂದು ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಆಮೇಲೆ ಇವ್ನು ಹಿಂಗೆ ಎಂಟ್ರಿ ಆದ. ಬಂದ ಕೈ ನೋಡಿದೆ, ಏನೂ ಇಲ್ಲ, ಚಾಕ್ಲೇಟು ತಂದಿಲ್ಲ. ಆಮೇಲೆ ಸೀದಾ ಬಂದ ಕೂತ್ಕೊಂಡ. ಏನು ಅಂತ ಕೇಳಿದೆ, ಏನಿಲ್ಲ ಅಂದ. ಮೊಬೈಲ್ ಕಸ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ವೀಡಿಯೋ ಮಾಡ್ತಾ ಇದ್ದಾನೆ. ಅದಾದಮೇಲೆ ಕೇಕ್ ಎಲ್ಲಿ ಅಂತ ನಾನು ಕೇಳಿದೆ. ಕೇಕ್ ಎಲ್ಲಿ ಅಂದಿದ್ದಕ್ಕೆ, ಕೇಕ್ ಇಲ್ಲ, ಡಾಕ್ಟ್ರು ಏನಾರು ಅನ್ಕೊಂತಾರಲ್ವಾ, ಬೈತಾರೆ, ಅದಕ್ಕೋಸ್ಕರ ನಾನು ಕೇಕ್ ತರಲಿಲ್ಲ ಅಂತ ನನಗೆ ಸಿಟ್ಟು ಬರ್ತಿತ್ತು. ಮೊದಲೇ ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಟ್ಟಾಗ ಸರಿ ಯಾಕೆ ಬಾ ಆಯಿತು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಹೊರಗಡೆ ಅಂತ ಅಂದೆ. ಅದಕ್ಕೆ ಹೊರಗಡೆ ಅಲ್ಲ, ಹಿಂಗೆ ಒಂದು ರೌಂಡ್ ಹಾಕೊಂಬರೋಣ ಬಾ ಅಂತ ಅಂದ. ಸರಿ ಆಯಿತು ಅಂದೆ. ಬರೀ ಎಲ್ಲಿ ಕರ್ಕೊಂಡು ಹೋಗ್ತಾನಂತ ನೋಡೋಣ. ಆಯ್ತಾ ಎಳಿಬೇಕಾ? ಸರಿ ಹೇಳಿ ಸರಿ. ಒಂದೇನೋ ಎರಡು ಎಳಿಬೇಕಾ? ಎಳಿಲ್ಲ, ನೀನು ನಿತ್ಕೊ ಬಾರೆ, ಬೆಳಕು ಬರುತ್ತೆ. ಹೇಳಿ ಎಳಿಲ್ಲ, ಈಗ ಕಾಣ್ತೈತಲ್ಲ. ಅಷ್ಟೇ ಶಿಷ್ಯ, ಮುಳುಗಕ್ಕೆ ಹೋಗ್ಬಿಟ್ಟೇನು ಶಿಷ್ಯ. ಆಗೈತೆ ಮಗಳೇ. ಇದೇನು ಬೇಡ, ಬೇಕು ಅಚ್ಚಿ ಇಚ್ಚಿ. ಬಂದ್ರ ಹೊರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ಮೇಲೆ ನಾನೇನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅಂದರೆ, ಒಂದು 4 ಜನ ಸೇರಿಸಿರ್ತಾನೆ, ಡಾಕ್ಟರ್ಗಳನ್ನೆಲ್ಲ ಸೇರಿಸ್ಬಿಟ್ಟು 4 ಜನ ಸೇರಿಸಿ ಕೇಕ್ ಕೊಯ್ಸ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರೂ ಇಲ್ಲ. ಹೋದಾಗ ಅವ್ರ ಫ್ರೆಂಡು ಕೈಯಲ್ಲಿ ಕೇಕ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ
ಇವನು ಬಂದ ಕರ್ಕೊಂಬಂದ ಅಷ್ಟೇ. ಎಲ್ಲಿ ಕರ್ಕೊಂಡು ಬಂದಂದ್ರೆ ವಾರ್ಡಿಂದ ಹೊರಗೆ ಕರ್ಕೊಂಡೋಗಿ ಮೆಟ್ಲು ಹತ್ತೀವಲ್ವ, ಇದ್ರ ಹತ್ರ ಯಾವುದದು ಲಿಫ್ಟ್ ಪಕ್ಕ ಮೆಟ್ಲು ಸಪ್ರೇಟಾಗಿ ಇರುತ್ತಲ್ಲ, ಅಲ್ಲಿ ಕರ್ಕೊಂಡೋಗಿ ಕೂರಿಸಿ ಕುಯಿಸ್ತಾ ಅಷ್ಟೇ. ಕೇಕ್ ತೊಗೊಂಡು ಕೊಟ್ಟ, ಕೇಕ್ ನೋಡಿದೆ, ಖುಷಿ ಆಯಿತು, ಚೆನ್ನಾಗಿತ್ತು. ಆಮೇಲೆ ಅದರಲ್ಲಿ ಹ್ಯಾಪಿ ಬರ್ತಡೇ ಮಗಳೇ ಅಂತ ಬರ್ಸಿದ್ದ. ಮಗಳೇ ಅನ್ನೋದು ಕಾಣಿಸ್ತಿರ್ಲಿಲ್ಲ, ಆದರೂ ಚೆನ್ನಾಗಿತ್ತು. ಆಮೇಲೆ ಅದು ಇದು ಬ್ಯಾಂಡೇಜ್ ತಲೆಗೆ ಫುಲ್ ಸುತ್ತಿದ್ರು. ಫಸ್ಟ್ನೇ ವಿಡಿಯೋದಲ್ಲಿ ನೋಡಿದ್ರೆ ಫುಲ್ ಸುತ್ತಿದ್ರು, ಇದ್ರಲ್ಲಿ ನೋಡಿದ್ರೆ ಇದೇ ಇಲ್ವಲ್ಲ ಅಂತ ಅನ್ಕೋಬೇಡ್ರಿ, ಸುತ್ತಿಲ್ವಲ್ಲ ಅಂತ ಅನ್ಕೋಬೇಡ್ರಿ. ಅದು ಬೆಳಗ್ಗೆ ವಿಡಿಯೋ, ಬೆಳಗ್ಗೆ ಬಂದು ವಿಶ್ ಮಾಡಿ ಹೋಗಿದ್ದ. ಇದು ಕೇಕ್ ಕುಯಿಸ್ತಿರೋದು ರಾತ್ರಿ ವಿಡಿಯೋ. ಹಾಗಾಗಿ ಮಧ್ಯಾಹ್ನ ಡಾಕ್ಟರ್ ಎಲ್ಲ ಬಂದು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಕಿವಿಯೆಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ನ ಬೇರೆ ಹಾಕೋಗಿದ್ರು. ಹಾಗಾಗಿ ಸಂಜೆ ಹೊತ್ತು ಸ್ವಲ್ಪ ಇರಲಿಲ್ಲ, ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಾದ್ರೂ ಕಾಣಿಸ್ತಿದ್ದೆ ಅಂದ್ಕೊಳ್ತಿದ್ವಿ. ಅಷ್ಟೇ, ಅದು ಫೈರ್ ಗೀರ್ ಆಗಲ್ಲ. ಫುಲ್ಲ ಎದ್ದು ಬಂದು ನಿಂತ್ಕ. ಈ ಕೆಳಗೆ ಕೂರೆ ಕಾಣಿಸಲ್ಲ. ಅಲ್ಲ ಕೂರು ಅಂದಿಲ್ಲ, ಕೆಳಗೆ ಇಳಿ ಅಂದಿದ್ದು ಅದ. ಹ್ಞೂ ಚೂರು ತಿಂದು ಜಾಸ್ತಿ ತಿನ್ಬೇಡ ಬಸಮ್ಮ. ಬಂತು ನಿಮ್ಮ ಅಮ್ಮ ಬಂದರೆ ಅದಾದಮೇಲೆ ವೀಡಿಯೋದಲ್ಲಿ ನೋಡೋಂಗೆ ಆಮೇಲೆ ಕ್ಯಾಂಡಲ್ ಹಚ್ಚಿ ಕ್ಯಾಂಡಲ್ ಊದಿ ಕೇಕ್ ಕುಯ್ದೆ. ಜಾಸ್ತಿ ತಿನ್ನಬೇಡ ಅಂತ ಅಂದ, ನಾವು ಬಿಡ್ತೀವ, ತಿನ್ನೋದ್ರಲ್ಲೇ ಮೊದಲೇ ಎತ್ತಿದ ಕೈ. ಇದು ಸಿಕ್ಬಿಟ್ರೆ ಅಂತೂ ಮುಗೀತು ಅಂತಾನೆ. ಮೊದಲೇ ಬಾಯೆಲ್ಲ ಒಂಥರ ಆಗೋಗ್ಬಿಟ್ಟಿತ್ತು, ಆಸ್ಪತ್ರೆಯಲ್ಲಿ ತಿಂದು ಏನು ತಿನ್ನೋಕ್ಕೆ ಇರಲಿಲ್ಲ ನನಗಂತೂ. ಆಸ್ಪತ್ರೆಯಲ್ಲಿ ಅನ್ನ ಸಾರು ತಿಂದು ಒಂಥರ ಆಗ್ಬಿಟ್ಟಿತ್ತು. ಕೇಕ್ ಸಿಕ್ಕಿದೆ, ಜಡ್ದು ಬಿಟ್ಟೆ. ಆಮೇಲೆ ಯಾರೂ ಇರಲಿಲ್ಲ, ನಾನು, ಅಮ್ಮ, ನಮ್ಮ ಸಾಗಿ ಮತ್ತು ನಮ್ಮ ಸಾಗಿ ನಮ್ಮ ಫ್ರೆಂಡ್ ನಮ್ಮ ಕ್ಷಣ ಅಂತ ಅಷ್ಟೇ ಇದ್ದಿದ್ದು, ಮತ್ತೆ ಯಾರೂ ಇರಲಿಲ್ಲ. ಅಷ್ಟೇ ಕೇಕ್ ಕುಯಿಸಿ ಅಲ್ಲಿಗೆ ಎಂಡ್ ಮಾಡೋದು. ಇಷ್ಟು ನಮ್ಮ ಬರ್ತಡೇ ಕತೆ. ಹಾಸ್ಪಿಟ್ಲಲ್ಲಿ ಚೆನ್ನಾಗಿರಲಿಲ್ಲ, ಆದರೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮಲ್ಲೂ ಚೆನ್ನಾಗಿತ್ತು ಅಷ್ಟೇ. ನೆನಪು ನಂದು 22ನೇ ವರ್ಷದ ಬರ್ತಡೇನಲ್ಲಿ ಆಚರಿಸ್ಕೊಂಡೆ ಅನ್ನೋದೊಂದು ನೆನಪು ಅಷ್ಟೇ. ವಿಡಿಯೋ ಎಡಿಟ್ ಮಾಡ್ತಾ ಸಂಜೆಯಿಂದ ರಾತ್ರಿ ಆಗೇ ಹೋಯಿತು. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದೇ ಕರೆಕ್ಟಾಗಿ ಸಾಗಿ ಬಂದುಬಿಟ್ಟ. ಸಾಗಿನ ಕರ್ಕೊಂಡು ಗೋಲ್ಗಪ್ಪ ತಿನ್ನೋಣ ಅಂತ ತಿನ್ನೋಕ್ಕೆ ಹೊರಟ್ವಿ. ಅದಾದಮೇಲೆ ಗೋಲ್ಗಪ್ಪ ಎಲ್ಲ ತಿಂದು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಗಣೇಶ ಹಬ್ಬ ಸ್ಟಾರ್ಟ್ ಆಗ್ತಿದೆಯಲ್ವ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಡೊಳ್ಳೆಲ್ಲ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡು ರಾತ್ರಿ ಕಾಣಿಸ್ತಿಲ್ಲ, ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಾಗಿ ಪುಣ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.